ಹೆಂಡತಿ ದಪ್ಪ ಇದ್ದಾಳೆ ಅಂತ ಕೊಲೆ ಮಾಡಲಾಗಿದೆ. ಹೆಂಡತಿಯ ಕತ್ತು ಹಿಸುಕಿ ಕೊಲೆಗೈದಿದ್ದಾನೆ ಆ ಪತಿ. ಹಣಸಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ಹೆಂಡತಿಯನ್ನೇ ಕೊಂದು ಬಿಟ್ಟಿದ್ದಾನೆ ಪತಿ. ಕಾರಣ ಏನು ನೋಡೋದಾದ್ರೆ ದಪ್ಪ ಇದ್ದಾಳೆ ಅಂತ ಹೆಂಡತಿಯ ಕೊಲೆ ಮಾಡಿರುವುದು. ಪತಿ ಬಸವರಾಜ್ ಒಡ್ಡರ್ ಹತ್ಯೆ ಮಾಡಿರುವುದು. ಪ್ರಿಯಾಂಕಾ ಕಮಲಾಕರ್ ಕೊಲೆಯಾದಂಥ ಮಹಿಳೆ. ಸದ್ಯ ಆರೋಪಿಯ ಬಸವರಾಜ್ ಸೇರಿದಾಗೆ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. 2024ರಲ್ಲಿ ಪ್ರಿಯಾಂಕಾಳನ್ನ ಮದುವೆ ಆಗಿರ್ತಾರೆ ಬಸವರಾಜ್. ಆಮೇಲೆ ಏನಾಗಿದೆ, ಇವರ ದಾಂಪತ್ಯದಲ್ಲಿ ನಿರಂತರವಾಗಿ ಗಲಾಟೆಗಳ ಆರಂಭ ಆಗಿದೆ. ತವರು ಮನೆಯಿಂದ ಚಿನ್ನ ತರಬೇಕು, ಹಣ ತರಬೇಕು, ಈ ಥರದ ಕಿರುಕುಳ. ಆಮೇಲೆ ನೀನು ದಪ್ಪ ಇದೆಯಾ, ನೀನು ಹಾಗಿದೆಯಾ, ನೀನು ಗರ್ಭಿಣಿ ಆಗುವುದಿಲ್ಲ, ಈ ರೀತಿ ಮಾನಸಿಕವಾಗೂ ಕೂಡ ಪತ್ನಿಗೆ ಹಿಂಸೆಯನ್ನು ಕೊಟ್ಟಿರೋದು. ಆಮೇಲೆ ಪ್ರಿಯಾಂಕಳ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. 2 ದಿವಸ ಪೂರ್ವದಲ್ಲೇ ಆಗಿರುವಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಪೊಲೀಸ್ನವರು, ನವಲಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುವುದರಿಂದಾಗಿ ಪೊಲೀಸ್ನವರು ಆತನನ್ನು ಬಂಧಿಸಿದ್ದಾರೆ. ಜೊತೆಗೆ 3 ಇತರ ಆರೋಪಿಗಳನ್ನು ಬಂಧಿಸಿದ್ದಾರೆ. ರೇಣವ, ಸುಭಾಷ್, ಸಿದ್ದರಾಮೇಶ್ ಬಂಧಿತ ಆರೋಪಿಗಳು. ಹಾಗಾದರೆ ಈ ರೇಣವ, ಸುಭಾಷ್, ಸಿದ್ದರಾಮೇಶ್, ಪ್ರಿಯಾಂಕಾಗೆ ಏನಾಗಬೇಕು, ಬಸವರಾಜ್ಗೆ ಏನಾಗಬೇಕು ಅನ್ನೋದನ್ನು ಇನ್ನಷ್ಟು ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಬಟ್ ನೀವು ನೋಡ್ತಾ ಇದ್ದೀರಿ, ಹೆಂಡತಿ ದಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆಯನ್ನು ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ನೋಡಿ, 2024ರಲ್ಲಿ ಪ್ರಿಯಾಂಕಾ ಮತ್ತು ಬಸವರಾಜ್ ಮದುವೆ ಆಗ್ತಾರೆ. ಆರಂಭದಲ್ಲೆಲ್ಲ ಸರಿಯಾಗಿರುತ್ತೆ. ನಿರಂತರವಾಗಿ ಆಮೇಲೆ ತವರು ಮನೆಯಿಂದ ಹಣ ತಗೋಬಾ, ಚಿನ್ನ ತಗೋಬಾ, ಈ ರೀತಿಯ ಒಂದಷ್ಟು ಟಾಕ್ಗಳ ಆರಂಭ ಆಗುತ್ತೆ. ಅದು ತಾರಕಕ್ಕೆ ಇರುತ್ತೆ. ಆ ನಂತರದ ಸಂದರ್ಭದಲ್ಲಿ ಹೆಂಡತಿಯ ದೇಹದ ಬಗ್ಗೆ ಕಮೆಂಟ್ಗಳ ಆರಂಭ ಆಗುತ್ತೆ. ದೈಹಿಕವಾಗಿ ಆಕೆ ಇರುವಂತಹ ರೀತಿಯನ್ನು ನೋಡಿ ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ. ಜೊತೆಗೆ ನೀನು ಗರ್ಭಿಣಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಬೇಸ್ ಇದ್ದಾಗ ಕೆಲವೊಮ್ಮೆ ಫರ್ಟಿಲಿಟಿ ಸಮಸ್ಯೆ ಆಗುತ್ತೆ. ಅದನ್ನೇ ಇಟ್ಟುಕೊಂಡು ನೀನು ಗರ್ಭಿಣಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಟೀಕೆಯನ್ನು ನಿರಂತರವಾಗಿ ಬಂದಿರೋದು. ಕಡೆಗೆ ಕತ್ತು ಹಿಸುಕಿ ಪತ್ನಿಯನ್ನು ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇರಬಹುದಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸಿದೆ. ಸದ್ಯ ಬಸವರಾಜ್ ಸೇರಿದ ಹಾಗೆ ರೇಣವ, ಸುಭಾಷ್, ಸಿದ್ದರಾಮೇಶ್ರನ್ನು ಬಂಧಿಸಲಾಗಿದೆ.